ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸಾರಿ ಯುವ. ಸಾರಿನಾ? ಯಾಕೆ? ಅದು ಬೆಳಗ್ಗೆ ಅಪ್ಪಂಗೆ ಏನಾಯ್ತು ಅನ್ನೋ ಗಾಬರಿಯಲ್ಲಿ ನಿಮ್ಮನ್ನ ಮೊದಲು ಕೇರ್ ಮಾಡ್ಲಿಲ್ವಲ್ಲ, ಅದಕ್ಕೆ. ಅಷ್ಟೇನಾ? ಅದಕ್ಕೆ ನನಗೇನೂ ಬೇಜಾರಿಲ್ಲ. ಮೊದಲು ನಿಮ್ಮ ಸಾರಿನ ವಾಪಸ್ ತಗೊಳ್ಳಿ. ನಮ್ಮ ಪ್ರೀತಿ ಮಧ್ಯೆ ಈ ಸಾರಿ ಥ್ಯಾಂಕ್ಸ್ಗೆಲ್ಲ ಅವಕಾಶನೇ ಇಲ್ಲ. ನಿಮ್ಮ ಪ್ರೀತಿ ಹೊಂದಿದ್ರೆ ಸಾಕು. ಮಧ್ಯಾಹ್ನದಿಂದ ನಾನು ಏನೂ ತಿಂದಿಲ್ಲ. ಇದನ್ನ ನಿಮ್ಮ ಕೈಯಾರಿ ತಿನ್ನಿಸ್ತೀರಾ? ನಾನು ಬೆಳಗಿಂದ ಏನೂ ತಿಂದಿಲ್ಲ ಗೊತ್ತಾ. ನೀವು ತಿಂದಿಲ್ವಾ? ಯಾಕೆ ಪ್ರಾರ್ಥನಾ? ನೀವ್ ತಿನ್ಲಿಲ್ವಲ್ಲ, ಅದಕ್ಕೆ. ಪ್ರಾರ್ಥನಾ, ನಾನೇನೋ ನನ್ನ ಕೆಲಸದ ಬ್ಯುಸಿಲಿ ತಿನ್ನಕ್ಕಾಗಲಿಲ್ಲ. ನೀವ್ಯಾಕೆ ಊಟ ಮಾಡಲಿಲ್ಲ? ನೀವ್ ಹಸ್ಕೊಂಡು ಹೋಗಿರುವಾಗ ನನಗೆ ಊಟ ಹೇಗೆ ಸೇರುತ್ತೆ ಹೇಳಿ? ಪ್ರಾರ್ಥನಾ, ಒಳ್ಳೆ ಮಗು ಥರ ಆಡ್ತೀರ ನೀವು. ಆನಿ, ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ಏನ್ರಿ, ಹಾಳೆಗಳು ಹಾರಾಡ್ತಿದೆ ಅಂತ ನೋಡ್ತಾ ಇದ್ದೀರಾ? ಅಲ್ಲಿ ನೀವು ಕಷ್ಟಪಟ್ಟು ಕಟ್ಟಿರೋ ಕಂಪನಿ ಭವಿಷ್ಯನೇ ಅಲುಗಾಡ್ತಾ ಇದೆ. ಅದ್ರ ಬಗ್ಗೆ ನಿಮಗೆ ಯೋಚನೆ ಇಲ್ಲ ಅಲ್ವಾ? ನಿಮಗೆ ಯೋಚನೆ ಇಲ್ಲ ಅಂದಮೇಲೆ ಇನ್ನು ನಿಮ್ಮ ಕಂಪನಿ ಸ್ಟಾಫ್ಗೆ ಏನ್ ಯೋಚನೆ ಇರುತ್ತೀರಿ? ಇವತ್ತು ನಿಮ್ಮ ಈ ಕಂಪನಿಗೆ ಈ ಸ್ಥಿತಿ ಬರೋದಕ್ಕೆ ನೀವೇ ಕಾರಣ. ನಿಮಗೆ ನಿಮ್ಮ ಕಂಪನಿಗಿಂತ ನಿಮ್ಮ ಕೋಪನೇ ಮುಖ್ಯ ಅಲ್ವಾ? ಜಗತ್ತಲ್ಲಿ ಕೋಪದಿಂದ ಕಳ್ಕೊಂಡೋರೆ ಹೆಚ್ಚು ರೀ. ಎಷ್ಟೋ ಜನ ಕೈ ಕಾಲಿಲ್ದೇ ಇರೋರು, ಕುರುಡ್ರು, ಮನ್ಸಲ್ಲಿ ಛಲ ಇಟ್ಕೊಂಡು ಸಾಧಿಸಿರೋ ಎಷ್ಟೋ ಉದಾಹರಣೆಗಳಿವೆ. ಆದ್ರೆ ನನಗೆ ನಿಮ್ಮಲ್ಲಿ ಯಾವ ಛಲನೂ ಕಾಣಿಸ್ತಿಲ್ಲ ರೀ. ಇವತ್ತು ಕಂಪನಿ ಜೊತೆಗೆ ನಿಮ್ ಬೆಲೆ, ಗೌರವ ಎಲ್ಲ ಮುಳುಗೋಗ್ತಾ ಇದೆ. ಆದ್ರೂ ಇಷ್ಟು ಪ್ರಶಾಂತವಾಗಿ ಕೂತಿದ್ದೀರಲ್ಲ ನೀವು. ನಿಮಗೆ ನಿಮ್ ಕೋಪ, ಹಠಾನೇ ಮುಖ್ಯ. ನಿಮಗೇನನ್ಸುತ್ತೋ ಅದನ್ನ ಮಾಡಿ. ಕಂಪನಿ ಉಳಿಬೇಕು ಅಂದ್ರೆ ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಇಲ್ಲ ಅಂದ್ರೆ ಎಲ್ಲ ಅಗ್ರಿಮೆಂಟ್ಸು ಕ್ಯಾನ್ಸಲ್ ಮಾಡಿಸಿ ಅಂತ ನಾನೇ ಖುದ್ದಾಗಿ ನಿಮ್ PA ಫೋನ್ ಮಾಡಿ ಹೇಳ್ತೀನಿ. ದೇವ್ಕಿ, ಏನಮ್ಮ ಇದೆಲ್ಲ? ಮನುಷ್ಯನಿಗೆ ಮೆಚ್ಚಿ ಮಾತಾಡೋದಕ್ಕಿಂತ ಚುಚ್ಚಿ ಮಾತಾಡಿದ್ರನೆ ಅಮ್ಮ ಮನ್ಸಲ್ಲಿ ಮಲಗಿರೋ ಛಲ ಎದ್ದೇಳೋದು. ಆ ಪ್ರಯತ್ನನೇ ಅಮ್ಮ ಇದು. ಯುವ, ಇಂಥ ಸ್ಥಿತಿಯಲ್ಲಿ ನಾನು ಅಪ್ಪನ್ನ ಕೇರ್ ಮಾಡೋದು
ನಿಮ್ ಮನ್ಸಿಗೆ ಬೇಜಾರಾಗ್ತಿದ್ಯಾ? ನನಗ್ ಗೊತ್ತು ನಿಮ್ ಮನ್ಸಿಗೆ ಬೇಜಾರಾಗಲ್ಲ ಅಂತ, ಆದ್ರೂ ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಯಾಕೆ ಬೇಜಾರಾಗಲಿ ಪ್ರಾರ್ಥನಾ? ಒಬ್ಬ ತಂದೆಗೆ ಮಗಳಾಗಿ ನೀವು ನಿಮ್ಮ ಕರ್ತವ್ಯನ ಪಾಲಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ಸ್ ಯುವ. ನಾನು ಆಗಲೇ ಹೇಳಿದೆ ಅಲ್ವಾ, ನಮ್ಮಿಬ್ಬರು ಪ್ರೀತಿ ಮಧ್ಯೆ ಈ ಥ್ಯಾಂಕ್ಸು ಸಾರಿ ಎಲ್ಲ ಬೇಡ ಅಂತ. ನೀವು ನಿಮ್ಮ ತಂದೆ ಹತ್ರ ಹೋದಾಗ ನಂಗೆ ಯಾಕೆ ಬೇಜಾರಾಗ್ತಿತ್ತು ಗೊತ್ತಾ? ಅವ್ರು ನಿಮ್ಮನ್ನು ನಡೆಸ್ಕೊಳ್ತಿದ್ದ ರೀತಿ. ಅದು ಬಿಟ್ಟು ಅವ್ರ ಮೇಲೆ ನನಗೆ ಯಾವ ಬೇಜಾರಾಗಲಿ ಕೋಪ ಆಗಲಿ ಇಲ್ಲ. ನಿಮ್ಮ ಗುಣನೇ ನನಗ್ ತುಂಬಾ ಇಷ್ಟ ಆಗೋದು. ಸುಮ್ನೆ ಏನೇನೋ ಕೇಳಿ ನಿಮ್ ಮನಸ್ಸನ್ನು ನೋಯಿಸ್ಬಿಟ್ಟೆ. ಸಾರಿ ಕೇಳಲ್ಲ, ಆದ್ರೂ ಕ್ಷಮಿಸ್ಬಿಡಿ. ಹುಟ್ಟದಾಗ್ಲಿಂದ ನೀವು ಅನುಭವಿಸಿರೋ ಆ ನೋವಿನ ಮುಂದೆ ನನ್ನ ನೋವು ಏನೂ ಅಲ್ಲ ಪ್ರಾರ್ಥನಾ. ನಾನಾದರೆ ಅಪ್ಪನ ತೋಳಲ್ಲಿ ಆಡಿ ಬೆಳೆದವನು, ಆದರೆ ನೀವು ಇನ್ನೂ ಅಪ್ಪನ ತೋಳಿನ ಆಸರೆನ ಕನಸಲ್ಲಿ ಅನುಭವಿಸ್ತಿದ್ದೀರಾ. ಆ ಕನಸು ಬೇಗ ನನಸಾಗಲಿ. ಮೋಸ್ಟ್ಲಿ ಆ ಕನಸು ಬೇಗ ನನಸಾಗ್ಬೇಕಂತಾನೆ ಆ ದೇವರು ಇದೊಂದು ಅವಕಾಶ ಕೊಟ್ಟಿದ್ದಾನಂತ ಅನ್ಸುತ್ತೆ. ಈ ಟೈಮಲ್ಲಿ ನೀವು ನನ್ನನ್ನು ಕೇರ್ ಮಾಡೋದಕ್ಕಿಂತ ಅವ್ರನ್ನ ಕೇರ್ ಮಾಡೋದೇ ಸರಿ. ಅವ್ರಿಗೂ ಗೊತ್ತಾಗ್ಲಿ ನಿಮಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ. ಪರಿಸ್ಥಿತಿ ಕೆಟ್ಟದ್ದೇ ಆದರೂ ಇದರಿಂದ ನಿಮಗೆ ತುಂಬ ಉಪಯೋಗ ಇದೆ. ಇಂಥ ಚಾನ್ಸ್ ಮತ್ತೆ ಮತ್ತೆ ಸಿಗಲ್ಲ, ಬಂದಾಗ ಉಪಯೋಗಿಸ್ಕೊಂಡ್ಬಿಡಿ. ಇದೆಲ್ಲ ನನ್ನ ಒಬ್ಳಿಂದ ಆಗಲ್ಲ ಯುವ, ನೀವು ನನ್ನ ಜೊತೆ ಇರಬೇಕು. ನಾನು ನಿಮ್ಮ ಜೊತೆ ಸದಾ ಇದ್ದೇ ಇರ್ತೀನಿ. ನಿಮ್ಮೆಲ್ಲ ಪ್ರಯತ್ನಕ್ಕೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಐ ಲವ್ ಯು ಯುವ. ಐ ಲವ್ ಯು ಟು ಪ್ರಾರ್ಥನಾ. ಗುಡ್ ನೈಟ್. ಗುಡ್ ನೈಟ್. ಪ್ರಾರ್ಥನಾ, ನಿಮ್ಮ ಕಿವಿ ಓಲೆ ಎಲ್ಲಿದೆ? ಯಾಕೋ ಈ ಚೆಕ್ಕನ್ನ ಕಳ್ಕೋಬಾರ್ದು ಅನ್ನಿಸ್ತಿದೆ, ಆದ್ರೆ ದುಡ್ಡಿಗೇನ್ ಮಾಡ್ಲಿ? ಅದು ತೆಗ್ದಿಟ್ಟಿದ್ದೀನಿ, ಬೀರುವಲ್ಲಿದೆ. ಓ ಹೌದಾ, ಸಡನ್ನಾಗಿ ಓಲೆ ಇಲ್ದಿರೋದು ನೋಡಿ ಶಾಕ್ ಆಯಿತು. ಸರಿ, ಮಲ್ಕೊಳ್ಳಿ. ಗುಡ್ ನೈಟ್. ಅಮ್ಮೋರೆ, ರಾಮಪ್ಪ ಕಾಣೆಯಾಗಿ ಇವತ್ತಿಗೆ 4 ದಿನ ಕಳೆದೋಯ್ತು. ಎಲ್ಲಿದ್ದಾರೋ ಹೇಗಿದ್ದಾರೋ ಮನ್ಸಲ್ಲಿ ಏನೋ ಒಂಥರ ತಳಮಳ ಆಗ್ತಿದೆ ಅಮ್ಮೋರೆ. ಸಾವಿತ್ರಮ್ಮ, ನೀನ್ ನನ್ನ ಮಗನ್ಗೆ ತುತ್ತು ಕೊಟ್ಟ ತಾಯಿ ಆದ್ರೆ ನನ್ ಜನ್ಮ ಕೊಟ್ಟ ತಾಯಿ. ನಿನ್ಗೆ ಎಷ್ಟು ತಳಮಳ ಆಗ್ತಿದೆ ಅಂದ್ರೆ ನನ್ಗೆಷ್ಟು ತಳಮಳ ಆಗ್ತಿರ್ಬೇಡ. ನೀನ್ ಅನ್ಕೊಂಡಿರ್ಬೋದು ನಂಗೆ ಬಿಸ್ನೆಸ್ ಬಿಟ್ರೆ ಮಗನ್ ಕಡೆ ಗಮನ ಇಲ್ಲ, ಕಾಳಜಿ ಇಲ್ಲ ಅಂತ. ನಿಂಗೊಂದು ವಿಷಯ ಗೊತ್ತಾ? ನನ್ಗೆ ನನ್ನ ಬಿಸ್ನೆಸ್ ಒಂದು ಕಣ್ಣಾದ್ರೆ ನನ್ನ ಮಗ ಇನ್ನೊಂದು ಕಣ್ಣು, ಎರಡೂ ಇಂಪಾರ್ಟೆಂಟೇ. ಇವೆರಡರಲ್ಲಿ ಯಾವ್ದಕ್ಕೆ ತೊಂದರೆ ಆದ್ರೂ ನಂಗೆ ನೋವಾಗುತ್ತೆ. ಏನು ಯೋಚನೆ ಮಾಡಬೇಡ, ರಾಮ್ಗೇನು ಆಗಿರಲ್ಲ, ಅವನು ಬಂದೇ ಬರ್ತಾನೆ.
ನನ್ನ ಮಗನ್ ಹೇಗ್ ಹುಡುಕ್ಬೇಕು, ಅವನನ್ನ ಹೇಗ್ ಕರ್ಕೊಂಡ್ ಬರ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದ್ರ ಹಿಂದೆ ಯಾರಿದಾರೋ ಅವ್ರಿಗೆ ಅವ್ರು ಯಾರ ಜೊತೆ ಹುಡುಗಾಟ ಆಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ ಮಗನ್ಗೆ ಒಂದು ಕೂದ್ಲೆಳೆಯಷ್ಟೇನಾದ್ರೂ ಅವನಿಗೆ ನೋವಾಗಿದ್ರೆ ಅವರೆಷ್ಟೇ ಪ್ರಭಾವಿಗಳಾಗಿದ್ರು ಸರಿ, ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈ ದಮಯಂತಿ ಕೋಪಕ್ಕೆ ಅವರು ಬಲಿಯಾಗಿ ಹೋಗ್ತಾರೆ. ಪ್ರಾರ್ಥನಾ, ಗುಡ್ ಮಾರ್ನಿಂಗ್ ಯುವ. ರಾತ್ರಿ ಚೆನ್ನಾಗಿ ನಿದ್ರೆ ಬಂತಾ? ರಾತ್ರಿ ನಿದ್ದೆ? ನಿಮ್ಮಂತ ಸುಂದರವಾದ ಹೆಂಡತಿ ಪಕ್ಕದಲ್ಲಿರ್ಬೇಕಾದ್ರೆ ಆ ನಿದ್ರೆಗೆ ನಮ್ಮ ಹತ್ರ ಬರಕ್ ಧೈರ್ಯ ಎಲ್ಲಿರುತ್ತೆ ಹೇಳಿ? ಎಷ್ಟು ಸುಂದರವಾಗಿ ನಾಚ್ಕೋತೀರ ನೀವು. ಈ ನಿಮ್ ನಾಚಿಕೆ ನೋಡೋದಕ್ಕಾದ್ರೂ ಆವಾಗ ಈ ತರ ಸುಂದರವಾದ ಸುಳ್ಳು ಹೇಳ್ಬೇಕಂತ ಅನ್ಸುತ್ತೆ. ಯುವ, ತಗೊಳ್ಳಿ ನಿಮ್ ಜೊತೆ 2. ಪ್ರಾರ್ಥನಾ, ಓಲೆ ಯಾಕೆ ಹಾಕೊಂಡಿಲ್ಲ? ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಓಲೆ ಹಾಕೊಳ್ಳೋದು ಇರಬೇಡಿ ಅಂತ. ಯುವ, ರಾತ್ರಿನೇ ಹೇಳಿದ್ನಲ್ಲ ಬಿಚ್ಚಿಟ್ಟಿದ್ದೀನಿ ಅಂತ. ಅದನ್ನ ಬಿಚ್ಚಿ ಒಳಗಡೆ ಭದ್ರವಾಗಿ ಇಡೋದಕ್ಕೆ ತಗೊಂಡಿರೋದು. ಹೋಗಿ ಓಲೆ ಹಾಕೊಂಬನ್ನಿ. ಹಾ, ಹಾಕೋತೀನಿ. ಹಾಕೋತೀನಿ ಅಲ್ಲ, ಅದು ಈಗಲೇ ಇಲ್ಲೇ ನನ್ನ ಕಣ್ಣು ಮುಂದಿನ ಹಾಕೋಬೇಕು. ಹೋಗಿ ಹಾಕೊಂಡು ಬನ್ನಿ. ಯುವ, ಆಮೇಲೆ ಹಾಕೋತೀನಿ. ನೋ, ಈಗಲೇ ಹಾಕೋಬೇಕು. ಹೋಗಿ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಅದೆಲ್ಲ ಹೋಗೋದಕ್ಕೆ ಅದಕ್ಕೇನು ಕಾಲಿದೆಯಾ ಪ್ರಾರ್ಥನಾ? ಇಲ್ಲೇ ಎಲ್ಲ ಇಟ್ಟು ಮರ್ತಿರ್ತೀರಾ? ಸರಿಯಾಗಿ ಹುಡುಕಿ. ಇಲ್ಲ ಯುವ, ಇಲ್ಲೇ ಇಟ್ಟಿದ್ದೆ, ನನಗೆ ಚೆನ್ನಾಗಿ ನೆನಪಿದೆ. ಸರಿ, ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಅಷ್ಟರಲ್ಲಿ ಅದು ಎಲ್ಲಿದೆ ಅಂತ ಹುಡ್ಕೊಂಡು ಹಾಕೊಂಬಿಡಿ. ಹೆಣ್ಮಕ್ಳು ಬರೀ ಕಿವಿಲಿ ಇರಬಾರ್ದು. ಸರಿ, ತಗೊಳ್ಳಿ. ಸಾರಿ ಯುವ, ಈ ವಿಷಯದಲ್ಲಿ ನಿಮ್ಗೆ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅನ್ನೋನ್ ನಂಬರು. ಹಲೋ, ನಮಸ್ತೆ ಮೇಡಮ್, ನಾವು ಅಡಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಲ್ಲ. ಹಾ ಹೇಳಿ ಮೇಡಮ್. 2 ದಿನದಿಂದ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಹೀಗ್ ತಕ್ಷಣಕ್ಕೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಇವತ್ತಿಂದ ರೆಗ್ಯುಲರ್ ಆರ್ಡರ್ ತಗೊಂಬಿಡಿ. ಏನು, ಇವತ್ತಿಂದನಾ? ಯಾಕೆ ಮೇಡಮ್, ಆಗಲ್ವಾ? ಹಾಗೇನಿಲ್ಲ ಮೇಡಮ್, ಹೀಗೆ ಸಡನ್ ಆಗಿ ಹೇಳಿದ್ರಲ್ಲ. ನಿಮ್ಗೆ ಎಷ್ಟು ಗಂಟೆಗೆ ಆರ್ಡರ್ ಬೇಕು? ಇವತ್ತೊಂದು ಚಿಕ್ಕದೊಂದು ಫಂಕ್ಷನ್ ಇದೆ. 12 ಗಂಟೆ ಒಳಗೆ ಊಟ ಕೊಟ್ರೆ ಸಾಕು. ಒಂದು 50 ಜನಕ್ಕೆ ಬೇಕಾಗುತ್ತೆ ಮೇಡಮ್. ತಗೊಂಡೋಗಕ್ ನಮ್ದೇ ಗಾಡಿ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮೇಡಮ್. ಓಕೆ, ಸರಿ ಮೇಡಮ್.
ಅಯ್ಯಯ್ಯೋ, ಏನ್ ಮಾಡ್ಲಿ? ಟೈಮ್ ಬೇರೆ 9:30 ಆಗ್ಬಿಟ್ಟಿದೆ. ಯುವ ಬೇರೆ ಇನ್ನು ಮನೇಲೇ ಇದ್ದಾರೆ. ಹಲೋ ಪ್ರಾರ್ಥನಾ ಮೇಡಮ್, ಬಾಯ್. ನಾನು ಕೆಲ್ಸಕ್ಕೆ ಹೊರಟೆ. ಹೌದಾ? ಹೋಗ್ ಬನ್ನಿ. ಏನು ಗಂಡ ಕೆಲ್ಸಕ್ಕೆ ಹೋಗ್ತಾನಂದ್ರೆ ಇಷ್ಟೊಂದು ಖುಷಿನಾ? ಅಚ್ಚೆ, ನಾನೆಲ್ಲ ಹಾಗೆ ಹೇಳ್ದೆ. ನೀವು ಹೇಳ್ತಿಲ್ಲ, ಈ ನಿಮ್ಮ ಮುಖದಲ್ಲಿರೋ ಖುಷಿ ಹೇಳ್ತಾ ಇದೆ. ಎಂತದೂ ಇಲ್ಲ, ಬೇಕಿದ್ರೆ ಮನೇಲೇ ಇದ್ಬಿಡಿ. ಹೌದಾ? ಇಲ್ಲೇ ಇರ್ಲಾ? ಆಹಾ, ಬೆಳಗ್ಗೆ ಎಂತ ಆಫರ್ ಕೊಟ್ಬಿಟ್ರಿ. ಈಗಲೇ ರಜೆ ಹಾಕ್ಬಿಡ್ತೀನಿ ರೀ. ರಜಾನಾ? ಯಾಕೆ? ಯುವ ಹೊರಡಿ, ಟೈಮ್ ಆಗ್ಬಿಡುತ್ತೆ ಯುವ. ಪ್ರಾರ್ಥನಾ, ಲೇಟ್ ಆಗ್ತಿರೋದು ನನಗ ನಿಮ್ಗ? ಇಬ್ರಿಗೆ ಲೇಟ್ ಆಗ್ತಿದೆಯಲ್ವಾ? ನೀವು ನಿಮ್ಮ ಅಪ್ಪನ ನೋಡಕ್ ಹೋಗ್ಬೇಕು. ಹೌದು. ಸರಿ, ಬಾಯ್. ಬಾಯ್ ಯುವ. ಅಯ್ಯೋ ದೇವ್ರೆ, ಟೈಮ್ ಬೇರೆ ಆಗ್ತಿದೆ. ಇನ್ನು ತರಕಾರಿ ತಂದು ಅಡ್ಗೆ ಮಾಡೋದು ಯಾವ ಕಾಲಕ್ಕೆ? ಲಾಸ್ಟ್ ಟೈಮ್ ಏನೋ ಅಮ್ಮ ಹೆಲ್ಪ್ ಮಾಡಿದ್ರು, ಬೇಗ ಆಗ್ಬಿಡ್ತು. ಈಗ ನಮ್ಮಮ್ಮ ಹೆಲ್ಪ್ ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಅಡ್ಗೆನೂ ಜಾಸ್ತಿ ಜನಕ್ಕೆ ಬೇಕಂತೆ. ಏನ್ ಮಾಡ್ಲಿ? ಏನ್ ಮಾಡಕ್ಕಾಗತ್ತೆ? ಎಲ್ಲಾನು ನಾನೇ ಮಾಡ್ಬೇಕು. ಯಾರಿವರು? ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ದಾರೆ? ಮೋಸ್ಟ್ಲಿ ರಾಮಗ್ ತೊಂದರೆ ಕೊಟ್ಟವ್ರು ಇವರೇ ಇರ್ಬೋದಾ? ಕನ್ಫರ್ಮ್ ಇವ್ನು ನನ್ನನ್ನು ಫಾಲೋ ಮಾಡ್ತಿದ್ದಾನೆ. ಏನ್ ಮಾಡ್ಲಿ? ಪಾವನಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಮತ್ತೇನಾದರೂ ಪೊಲೀಸ್? ಹಲೋ ಪಾವನಿ. ಹಲೋ ಯುವ, ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ. ನನಗೆ ತುಂಬ ಭಯ ಆಗ್ತಿದೆ. ಫಾಲೋ ಮಾಡ್ತಿದ್ದಾರಾ? ಯಾರು? ಎಲ್ಲಿ? ಅವನು ಯಾರು ಅಂತ ಗೊತ್ತಿಲ್ಲ. ನಾನು ಮನೆಯಿಂದ ಹೊರಟಾಗಿಂದನೂ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ನನಗೆ ತುಂಬ ಭಯ ಆಗ್ತಿದೆ. ನಾನು ಏನು ಮಾಡಲಿ? ಸರಿ ಸರಿ, ನೀನು ಗಾಬರಿ ಆಗಬೇಡ. ಈಗ ನೀನು ಎಲ್ಲಿದ್ದೀಯಾ? ಕೆಂಗೇರಿ ಉಪನಗರ ಹತ್ರ ಇದ್ದೀನಿ. ಸರಿ, ನಾನೀಗ ಉತ್ರಳ್ಳಿ ಮೇನ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಯಾವುದೇ ಕಾರಣಕ್ಕೂ ಎಲ್ಲೂ ಗಾಡಿ ನಿಲ್ಲಿಸ್ಬೇಡ. ಓಕೆ ಸರಿ. ಸರಿ, ಬೇಗ ಬಂದ್ಬಿಡು. ಯಾರಿರ್ಬೋದು? ಅವಳನ್ನ ಯಾಕೆ ಫಾಲೋ ಮಾಡ್ತಿದ್ದಾರೆ?
ಹಲೋ, ಹುಡುಗಿ ಅದೇ ರೋಡಲ್ಲಿ ಬರ್ತಾ ಇದ್ದಾಳೆ.